ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗೋಣ ಸ್ಟ್ರೇಟ್ ಮೊದಲನೇ ಅಪ್ಡೇಟ್ಗೆ. ರವಿಚಂದ್ರನ್ ಅಶ್ವಿನ್ ಅವರು ರಜತ್ ಪತಿದಾರರನ್ನ ಹಾಡಿ ಹೊಗಳಿದ್ದಾರೆ. ಇನ್ಫ್ಯಾಕ್ಟ್ ಯಾರು ಹಾಡಿ ಹೊಗಳಲ್ಲ ರಜತ್ ಪತಿದಾರನ. ಅದಾಗರು ಕ್ಯಾಪ್ಟನ್ಸಿಗೆ ಬರ್ತಾ ಇದ್ದಂಗೆ 2 ಟ್ರೋಫಿನ ಗೆಲ್ಲಬೇಕು ಅಂತಂದ್ರೆ ಸುಮ್ಮನೆ ಮಾತು. ಅದು IPL ಟ್ರೋಫಿನ ಗೆಲ್ಸೋದು ಅಂತಂದ್ರೆ ಅನ್ಬಿಲಿವಬಲ್. ಒಂಥರ ಏನ್ ಹೇಳ್ತಾರೆ ಇದಕ್ಕೆ, ಇದನ್ನ ಊಹೆನೂ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆ ತರ ಮಾಡಿದ್ರು ರಜತ್ ಪತಿದಾರ್ ಅವರು. ಸೊ ಇವ್ರು ಹೇಳೋದೇನು ಅಂತ ಅಂದ್ರೆ, ರಜತ್ ಪತಿದಾರ್ ಡಿಸರ್ವ್ಸ್ ಹ್ಯೂಜ್ ಕ್ರೆಡಿಟ್ ಫಾರ್ ಇಸ್ ಕ್ಯಾಪ್ಟನ್ಸಿ, ಸೆಲ್ಫ್ಲೆಸ್ಲಿ ಗಿವ್ ವಿರಾಟ್ ಕೊಹ್ಲಿ ದ ಸ್ಪೇಸ್ ಟು ಲೀಡ್ ಅಂಡ್ ಮೈಂಟೈನ್ ದ ಟೀಮ್. ಅಂದ್ರೆ ವಿರಾಟ್ ಕೊಹ್ಲಿ ಅವರು ಕೂಡ ಇನ್ವಾಲ್ವ್ಮೆಂಟ್ ತೋರಿಸಿದ್ರು. ಅವರ ಕ್ಯಾಪ್ಟನ್ಸಿ ಅಂದ್ರೆ ಅವರು ಕೂಡ ಲೀಡ್ ಮಾಡ್ತಾ ಇದ್ರು ಟೀಮ್ನ. ಬರೀ ರಜತ್ ಪತಿದಾರ್ ಮಾತ್ರ ಲೀಡ್ ಮಾಡ್ತಿರಲಿಲ್ಲ. ಅವರ ಮೆಂಟರ್ಶಿಪ್ ಅಲ್ಲಿ, ಅವರ ಒಂದು ಲೀಡರ್ಶಿಪ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಇದ್ರು, ಜೊತೆಗೆ ಇವರು ಕೂಡ ಇದ್ರು. ಸೊ ಈ ಒಂದು ಸ್ಪೇಸ್ ನ ಇವ್ರು ಕೊಟ್ರಲ್ಲ, ವಿರಾಟ್ ಕೊಹ್ಲಿ ಕೊಡೋದು. ಅಂದ್ರೆ ಒಬ್ಬ ಕ್ಯಾಪ್ಟನ್ ಆಗಿರೋನು ಕೊಡಬೇಕು ಸ್ಪೇಸ್ ನ ಪ್ಲೇಯರ್ಸ್ ಗಳಿಗೆ. ಬರೀ ಇವ್ರಿಗೆ ವಿರಾಟ್ ಕೊಹ್ಲಿ ಮಾತ್ರ ಅಂತಲ್ಲ, ಅವ್ರು ಎಲ್ಲರೂ ಕೂಡ ಸ್ಪೇಸ್ ಕೊಟ್ಟಿದ್ರು. ಅಂಡ್ ಎಲ್ಲರೂ ಹೇಳೋದನ್ನ ಕೇಳ್ತಾ ಇದ್ರು. ಅವರೇ ಹೇಳಿದ್ದಾರೆ, ನಾನು ಕಲಿತಾ ಇದ್ದೀನಿ ಗುರು ಅಂತ. ನಾನು ದೇವದತ್ ಪಡಿಕಲ್ನಿಂದ ಕೂಡ ನಾನು ಎಷ್ಟೊಂದು ತಗೊಂತೀನಿ, ನಾನು ಹೇಳುವಂಥದ್ದು ಎಲ್ಲ ತಗೊಂತೀನಿ ನಾನು. ಅವರು ಕ್ಯಾಪ್ಟನ್ ಆಗಿದ್ದಾರೆ, ಅವ್ರ ಪ್ರಾಯ್ಸ್ಗಳನ್ನ ತಗೊಂತೀನಿ ನಾನು. ಅಂಡ್ ಎಲ್ಲರಿಗೂ ಲಿಬರ್ಟಿನ ಕೊಟ್ಟಿದ್ದೀನಿ ನಾನು. ಸಿಕ್ಕಾಪಟ್ಟೆ ಫ್ರೀಡಮ್ ಇದೆ ನಮ್ಮ ಟೀಮಲ್ಲಿ ಮಾತಾಡೋದಕ್ಕೆ ಅಂಡ್ ಚರ್ಚೆ ಮಾಡೋದಕ್ಕೆ. ಸೊ ಈ ಒಂದು ಇದೆಯಲ್ಲ, ಎಲ್ಲರಿಗೂ ಬರೋದಿಲ್ಲ. ಅಂದ್ರೆ ಈ ಒಂದು ಥಾಟ್ ಪ್ರಾಸೆಸ್ ಇದೆಯಲ್ಲ, ಎಲ್ಲರೂ ತಗೊಬೇಕು. ಒಬ್ರು ಪ್ಲೇಯರ್ ಹೇಳ್ತಾರೆ ನಾವು ತಗೊಬೇಕು, ಅಂಡ್ ಅವ್ರಿಗೂ ಸ್ವಲ್ಪ ಲೀಡ್ ಮಾಡೋದಕ್ಕೆ ಬಿಡಬೇಕು. ಸೊ ಅವ್ರು ಹೇಳೋದು ಕೇಳಬೇಕು ಅನ್ನೋದು ಇದೆಯಲ್ಲ, ಒಬ್ಬ ಕ್ಯಾಪ್ಟನ್ಗೆ ಎಲ್ಲರಿಗೂ ಬರೋದಿಲ್ಲ. ಸೊ ಇದು ಬಂದಿರೋದಕ್ಕೆ RCB ಈ ಪೊಸಿಷನ್ ಇರೋದು ಅಂತ. ಅಪೇಟ್ ಬಿಟ್ಟು ವಿರಾಟ್ ಕೊಹ್ಲಿ ಮ್ಯಾಚ್ ಎಲ್ಲ ಗೆದ್ದಾದ ನಂತರ RCB ಫ್ಯಾನ್ಸ್ಗೆ ಬಿಗ್ ಕ್ರೆಡಿಟ್ ಕೊಟ್ಟಿದ್ರೆ. ಇನ್ಫ್ಯಾಕ್ಟ್ ರಜತ್ ಪತಿದಾರ್ ಕೂಡ ಬಿಗ್ ಕ್ರೆಡಿಟ್ ಕೊಟ್ರು. ಈ ಸಲಾನು ಕಪ್ಪು ನಮ್ದು ಅಂತ ಅವ್ರು ಹೇಳ್ತಾ ಇದ್ದಂಗೆ, ಈ ಕಡೆಯಿಂದ ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ರೆ, ನಮಗೆ ಎಲ್ಲಾನು ಕೂಡ ಹೋಮ್ ಗ್ರೌಂಡೇನೆ. ವಿ ಹ್ಯಾವ್ 14 ಹೋಮ್ ಗೇಮ್ಸ್. 14 ಕೂಡ ಹೋಮ್ ಗೇಮ್ಸ್ ನಮಗೆ. ಯಾಕೆ ಅಂತಂದ್ರೆ ನಾವು ಇಲ್ಲಿ ನೋಡಿ, ಈ ಒಂದು ವೆನಿಲ್ ಅಹಮದಾಬಾದ್ ಅಲ್ಲಿ ಆಡ್ತಾ ಇದೀವಿ. GT ಫ್ಯಾನ್ಸ್ಗಳು ಜಾಸ್ತಿ ಬರಬೇಕು ಇಲ್ಲಿ. ನೋಡಿ ಯಾವ ಫ್ಯಾನ್ಸ್ಗಳು ಜಾಸ್ತಿ ಇದ್ದಾರೆ. 90% ಆಫ್ ದ ಫ್ಯಾನ್ಸ್ಗಳು RCB ಫ್ಯಾನ್ಸ್ಗಳು. ಫ್ಲೈಟ್ ಮಾಡ್ಕೊಂಡು ಬೆಂಗಳೂರಿಂದ ಹೋಗಿರುವಂತ ಫ್ಯಾನ್ಸ್ಗಳು ಬೆಜ್ಜಾನ್ ಜನ ಇದ್ದಾರೆ. ಫ್ಲೈಟೇ ತುಂಬಿಸ್ಕೊಂಡು ಹೋಗಿರುವಂತ ಫ್ಯಾನ್ಸ್ಗಳು ಇದ್ದಾರೆ. ಕ್ರೇಜಿ ಫ್ಯಾನ್ಸ್ಗಳು ಇದ್ದಾರೆ. ಸೊ ಆ ರೇಂಜಿಗೆ ನಮಗೆ ಸಪೋರ್ಟ್ ಸಿಗ್ತಾ ಇದೆ. ಎಲ್ಲೋದ್ರೂ ಕೂಡ ಆ ರೇಂಜಿಗೆ ಸಪೋರ್ಟ್ ಸಿಗುತ್ತೆ. ಅದಕ್ಕೋಸ್ಕರ ನಮಗೆ 14 ಕೂಡ ಹೋಮ್ ಗೇಮ್. ನಮಗೆ ಬರೀ ಬೆಂಗಳೂರಲ್ಲಿ ಮಾಡೋದು ಮಾತ್ರ ಅಂತಲ್ಲ, ಎಲ್ಲಾನು ಹೋಮ್ ಗೇಮ್ ಅಂತ. ಅಪ್ಡೇಟ್ ನಂಬರ್ 3, ಜಿತೇಶ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ದಾರೆ. ಮ್ಯಾಚ್ ಎಲ್ಲ ಗೆದ್ದಾದ ನಂತರ, ಗ್ರೋ ಇದೇನಿದು, ನಾವ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದೀವಿ, ಇನ್ನ 3ನೇ ಟ್ರೋಫಿ ಬರೋದಿದೆ ಅಂತ ಹೇಳಿದ್ದಾರೆ ಅಲ್ಲಿ. ನೆಕ್ಸ್ಟ್ ಸೀಸನ್ ನೋಡ್ತಿದ್ರೆ 3ನೇ ಟ್ರೋಫಿನೂ ಕೂಡ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ಸೀಸನ್ ಹ್ಯಾಟ್ರಿಕ್ ಗೆಲ್ಲಬೇಕು ಅಂತ ಅನ್ಕೊಂಡಿದೀವಿ ನಾವು ಅನ್ನೋ ತರ ಹೇಳಿದ್ದಾರೆ. ಸೊ ಇವ್ರು ಬಾಯಲ್ಲಿ ಹೇಳ್ದಂಗೆನೆ ಆಗ್ಬಿಡ್ಲಪ್ಪ. ಯಾಕೆ ಅಂತಂದ್ರೆ ಎಷ್ಟು ಸೀಸನ್ ವೆಯ್ಟ್ ಮಾಡೋದು, 18 ಸೀಸನ್ ನಮಗೆ ಟ್ರೋಫಿನೇ ಇರಲಿಲ್ಲ. ಆದ್ರೂ ಬ್ಯಾಕ್ ಟು ಬ್ಯಾಕ್ ಸೀಸನ್ ಗೆದ್ದಿರೋದ್ರಿಂದ ನಾವು ಡೈಜೆಸ್ಟ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಏನ್ ಗುರು ಹಿಂಗೆಲ್ಲ ಆಡ್ತಾ ಇತ್ತ ನಮ್ಮ RCB, ಹೆಂಗಿತ್ತು RCB, ಹೆಂಗ್ ಆಗೋಗ್ಬಿಡ್ತು ಗುರು ನಮ್ಮ RCB. ಒಂಥರ ಇನ್ನು ಪಾಸಿಟಿವ್ ನೋಟ್ ಹೇಳ್ತಾ ಇರೋದು. ಹೆಂಗ್ ಬಿದ್ದೋಗಿತ್ತು ನಮ್ಮ RCB, ಹೆಂಗ್ ಎತ್ತೇಲ್ಸ್ಬಿಟ್ರು ಬಂದ್ರೆ ರಜತ್ ಪತಿದಾರ್ ಅವರು ಕ್ಯಾಪ್ಟನ್ಸಿ ಹತ್ರ ಫೀಲ್ ಆಗ್ತಾ ಇದೆ. ಅಪ್ಡೇಟ್ ನಂಬರ್ 4, ರಜತ್ ಪತಿದಾರ್ as ಕ್ಯಾಪ್ಟನ್ ಮಾತಾಡಿದ್ರೆ, ಈ ಸಲನೂ ಕಪ್ ನಮ್ದು ಅಂತ ಹೇಳ್ತಾರೆ. ರಜತ್ ಪತಿದಾರ್ ಹೇಳಿರೋದು ಇದು ಫೈನಲ್ ಆಗಿ. ಐ ನೋ him to become the captain of RCB and lift the trophy. I think it was written. Grateful for that. We were slightly more confident than last year. Everywhere it felt like a home ground for us with the fans coming in ಅಂತ ಹೇಳಿದ್ದಾರೆ. ಸೊ ಇವರು ಕೂಡ ವಿರಾಟ್ ಕೊಹ್ಲಿ ಹೇಳಿರ್ತಾನೆ ಹೇಳಿದ್ದಾರೆ, ಇಲ್ಲಾಗರು ಎಲ್ಲ ಪ್ರತಿಯೊಂದು ಗ್ರೌಂಡ್ ಕೂಡ ಹೋಮ್ ಅಂತ ಫೀಲ್ ಮಾಡಿಸ್ತಾ ಇದ್ರು ನಮಗೆ. ಆರೆಂಜ್ಗೆ ಕ್ರೇಜಿ ಫ್ಯಾನ್ಸ್ಗಳು ಇದ್ದಾರೆ. ಅಂಡ್ ನಾನು ಅನ್ಕೊಂಡಿರಲಿಲ್ಲ, ನಾನು RCBನ ಕ್ಯಾಪ್ಟನ್ ಮಾಡ್ತೀನಿ ಅಂತ, ನಾನು ಟ್ರೋಫಿನ ಗೆಲ್ಲಿಸ್ತೀನಿ RCBಗೆ ಅಂತ ಮನ್ಸಲ್ಲೂ ಕೂಡ ಅನ್ಕೊಂಡಿರಲಿಲ್ಲ. ಎವ್ರಿಥಿಂಗ್ ಅದಕ್ಕೊಂದು ಇರ್ತದಲ್ಲ, ಹಣೆಯಲ್ಲಿ ಬರ್ದಿರ್ಬೇಕು ಅಂತದಲ್ಲ. ಸೊ ಅದು ಬರ್ದಿತ್ತು ಅಂತ ಕಾಣಿಸುತ್ತೆ. ಅದು ಆಗ್ತಾ ಇದೆ ಅಷ್ಟೇನೆ, ನಂದೇನು ಇಲ್ಲ, ಎಲ್ಲ ನಿಮ್ದೇ ಅನ್ನೋ ತರ ಹೇಳ್ಬಿಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 5, ದಿನೇಶ್ ಕಾರ್ತಿಕ್ ಮ್ಯಾಚ್ ಎಲ್ಲ ಮುಗ್ದಾದ್ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿರೋದೇನು ಅಂತಂದ್ರೆ, ಐಡಿಯಲಿ ವಿ ಡೋಂಟ್ ವಾಂಟ್ ಬಿಗ್ ಆಕ್ಷನ್ ಅಂತ ಹೇಳಿದ್ದಾರೆ. ಹಿಂಗೆ ಆಗ್ಬಿಟ್ಟಿತ್ತು ಅಂತಂದ್ರೆ, ಬ್ಯಾಕ್ ಟು ಬ್ಯಾಕ್ ಸಲ ಟ್ರೋಫಿ ಗೆದ್ರಲ್ಲಪ್ಪ CSK ಅವರು ಮತ್ತೆ ಮುಂಬೈ ಇಂಡಿಯನ್ಸ್ ಅವರು. ಬ್ಯಾಕ್ ಇನ್ 2019 ಆ ಟೈಮಲ್ಲೆಲ್ಲ ಸಖತ್ತಾಗಿ ಆಡೋದಲ್ಲಪ್ಪ ಮುಂಬೈ ಇಂಡಿಯನ್ಸು. ಸೊ ಆ ಟೈಮಲ್ಲಿ ಅವರು ಕೂಡ ಅನ್ಕೊಂಡಿರಲಿಲ್ಲ, ಈ ತರ ಒಂದು ಟೀಮ್ ಮತ್ತೆ ನಾವು ಬಿಲ್ಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತಾನೆ ಅವ್ರು ಅನ್ಕೊಂಡಿದ್ದು. ಈ ತರ ಒಂದು ಟೀಮ್ ಹಿಂಗೆ ಹೆವಿ ಪರ್ಫಾರ್ಮ್ ಮಾಡ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ಫಸ್ಟ್ ಟ್ರೋಫಿ ಗೆಲ್ತಾ ಇದ್ದಂಗೆ, ಇಲ್ಲ ಮುಂಬೈ ಇಂಡಿಯನ್ಸ್ ಪಕ್ಕ ಬ್ಯಾಕ್ ಟು ಬ್ಯಾಕ್ ಗೆಲ್ಲುತ್ತೆ ಅಂತ ನಮಗೆ ಗೊತ್ತಾಗೋಗ್ಬಿಟ್ಟಿದ್ದು. ಸೊ ಆ ರೇಂಜಿಗಿತ್ತು ಮುಂಬೈ ಇಂಡಿಯನ್ಸ್ ಟೀಮು ಅವಾಗ. ಸೊ ಅವರು ಇವಾಗ ಮೆಗಾ ಆಕ್ಷನ್ ನೆಕ್ಸ್ಟ್ ಬರಲೇಬೇಕು. ಇವ್ರು ಹೇಳ್ತಾರೆ ನಮ್ ಮೆಗಾ ಆಕ್ಷನ್ ಬೇಡ ಅಂತ, ನಾವು ಹೇಳ್ತೀವಿ ಮೆಗಾ ಆಕ್ಷನ್ ಬೇಡ ಅಂತ. ಬರಲೇಬೇಕು. ಅವಾಗ ಛಿದ್ರ ಆಗೋಗ್ಬಿಡುತ್ತೆ ಟೀಮು. ಮತ್ತೆ ನಾವು ನೋಡಿ, ಮುಂಬೈ ಇಂಡಿಯನ್ಸ್ ಅದಾದ ನಂತರ ಆ ಥರ ಟೀಮ್ನ ಬಿಲ್ಡ್ ಮಾಡೋಕ್ಕಾಗಲೇ ಇಲ್ಲ. ನಾವು RCB ಬಿಲ್ಡ್ ಆಗಲ್ಲ ಅಂತ ಹೇಳ್ತಿಲ್ಲ, ಬಟ್ ಈ ರೇಂಜಿಗೆ ಇರುವಂತ ಟೀಮ್ ಇದೆಯಲ್ಲ, ಈ ತರ ಟೀಮ್ ಬಿಲ್ಡ್ ಆಗದೆ ಇರ್ಬೋದು. ಯಾಕಂದ್ರೆ ಎಲ್ಲ ಇದೆ ಗುರು ಈ ಟೀಮಲ್ಲಿ, ಏನಿಲ್ಲ ಅನ್ನಂಗಿಲ್ಲ.
ಸೊ ಆಕ್ಷನ್ಗೆ ಹೋಗ್ಬೇಕಾದ್ರೆ ಇನ್ನ ಸುಮಾರು ಟೈಮ್ ಇದೆ ಬಿಡು, ಅದ್ರ ಬಗ್ಗೆ ಯೋಚನೆ ಮಾಡಿದ್ವಿ, ಇನ್ನೂ ಒಂದು ಸೀಸನ್ ಆದ್ಮೇಲೆ ಯೋಚನೆ ಮಾಡೋಣ. ಒಟ್ಟಲ್ಲಿ ಮೆಗಾ ಆಕ್ಷನ್ ಬೇಡ ಅಂತ ಹೇಳೋದು RCB ಫ್ಯಾನ್ಸ್ಗಳು. ಅಪ್ಡೇಟ್ ನಂಬರ್ 6, ರಜತ್ ಪತಿದಾರ್ ಲಾಸ್ಟಿಗೆ ಹೇಳಿರೋದೇನು ಅಂತಂದ್ರೆ, ಹೌದು, we will celebrate winning the IPL trophy in 2026, but our focus will be on how to win, how we can do 3 in a row ಅಂತ ಹೇಳಿದ್ದಾರೆ. ಸೊ 3 in a row ಹ್ಯಾಟ್ರಿಕ್ ಸೀಸನ್ಸು ನಾವು ಗೆಲ್ಲಬೇಕು. ಜಿತಾ ಶರ್ಮಾ ಏನು ಹೇಳಿದಾರೋ ಅದೇ ಥರ ಹೇಳಿದ್ದಾರೆ. ಎಲ್ಲಾದರೂ ಏನು ವಿಷನರಿ, ಇನ್ನು ಇವಾಗ ಗೆದ್ದವರೇ ಸೆಲೆಬ್ರೇಟ್ ಮಾಡಿ ಸ್ವಲ್ಪ ಸುಧಾರಿಸ್ಕೊಳ್ಳಿನ ಟೈಮಲ್ಲಿ ಇನ್ನೂ 3ನೇ ಟ್ರೋಫಿ ಬಗ್ಗೆ ಯೋಚನೆ ಮಾಡ್ತಾವ್ರಲ್ಲ, ಏನು ವಿಷನರಿ ಇದು. 3ನೇ ಟ್ರೋಫಿ ಬಗ್ಗೆ ಸುಮ್ಮನೆ ಒಂಥರ ಎಲಿವೇಶನ್ ಬಿಲ್ಡಪ್ ಕೊಡ್ತಾವ್ರೆ, ಅದು ಇದು ಅಂತ ಅನ್ಬೋದು. ಬಟ್ ಅದನ್ನ ಮಾಡಿ ತೋರಿಸಿದ್ದಾರೆ ಮಗ. ಯಾಕೆ ಅಂತಂದರೆ ಆ ಥರ ಇತ್ತು ನಮ್ಮ RCB, ಆ ಥರ ನೋಡ್ತಾ ಇದ್ರು ಸ್ವಲ್ಪ ಫ್ಯಾನ್ಸ್ಗಳಿದಾರಲ್ಲಪ್ಪ, ಅವ್ರು ಆ ಥರ ನೋಡ್ತಾ ಇದ್ರು RCB ಯಾವ ಥರ ಟ್ರೀಟ್ ಮಾಡ್ತಾ ಇದ್ರು ಅಂತಂದ್ರೆ, ಏನೋ ಒಂದು ಟ್ರೋಫಿ ಗೆದ್ಬಿಟ್ರು ಲಾಸ್ಟ್ ಸೀಸನ್ ಅನ್ನೋ ಮಾತ್ರಕ್ಕೆ. ಈ ರಂಬಟ್ ರಾಯ್ಡು ಹೇಳಿದ್ರಲ್ಲಪ್ಪ, RCBಗೆ 18 ವರ್ಷಕ್ಕೆ ಒಂದು ಟ್ರೋಫಿ ಲೆಕ್ಕ ತಗೊಂತು ಅಂತಂದ್ರೆ ಇನ್ನೂ ಅದೆಷ್ಟೋ ವರ್ಷ ಬೇಕು 5 ಟ್ರೋಫಿನ ಗೆಲ್ಲೋದಕ್ಕೆ, CSK ಮಗ್ಲಿಗೆ ಬರೋದಕ್ಕೆ ಏನೋ ಒಂದು ಸೆಂಚುರಿನೇ ಬೇಕು ಅನ್ನೋ ರೇಂಜಿಗೆ ಹೇಳ್ಬಿಟ್ಟಿದ್ರು. ಬಟ್ ನೋಡಿ ಬ್ಯಾಕ್ ಟು ಬ್ಯಾಕ್ ಗೆದ್ಮೇಲೆ ಇವಾಗ ಅಂಬಟಿ ರಾಯ್ಡ್ ಅವರ ಬಾಯಿ ಮುಚ್ಚಿಸ್ದಂಗೆ ಆಯ್ತು. ಬಟ್ ಅಂಬಟಿ ರಾಯ್ಡ್ ಅವರು ಪಾಸಿಟಿವ್ ಆಗಿ ಇದ್ರು, ಈ ಸಲ RCB ಪಕ್ಕ ಹತ್ರ ಬರ್ಬೋದು ಅನ್ನೋತ್ರನೇ ಹೇಳಿದ್ರು. ಅಪ್ಡೇಟ್ ನಂಬರ್ 7, ರಜತ್ ಪತಿದಾರ್ ಮತ್ತೊಂದು ಮಾತನ್ನ ಕೂಡ ಹೇಳಿದ್ದಾರೆ. ಆಸ್ ಎ ಕ್ಯಾಪ್ಟನ್ I learned a lot from Faf du Plessis when he was in the RCB captaincy. How he presented himself, how confident his body language used to be and things like that ಅಂತ ಹೇಳಿದ್ದಾರೆ. ಅಂದ್ರೆ ಕ್ರೆಡಿಟ್ ಕೊಟ್ಟಿದ್ದಾರೆ. ರಜತ್ ಪತಿದಾರ್ ಅವರು ಕ್ಯಾಪ್ಟನ್ಸಿಲಿ ಆಡಿದಾರಲ್ಲ, ಫ್ಯಾಫ್ ಡು ಪ್ಲೆಸಿಸ್ ಅವರ ಕ್ಯಾಪ್ಟನ್ಸಿಲಿ, ಅವ್ರ ಕ್ಯಾಪ್ಟನ್ಸಿ ಬಿಡ್ತಾ ಇದ್ದಂಗೆ ಇವರಿಗೆ ಕ್ಯಾಪ್ಟನ್ಸಿ ಬಂದಿದ್ದು. ಆ್ಯಂಡ್ ಅವರಿಂದ ಸಿಕ್ಕಾಪಟ್ಟೆ ನೋಡ್ಕೊಳ್ತಿದ್ದೀನಿ. ಅವರ ಕಾನ್ಫಿಡೆನ್ಸ್ ಆಗಿರಲಿ, ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರಲಿ, ಸಿಕ್ಕಾಪಟ್ಟೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ಆಗಿರಲಿ, ಅವರ ಕಾಮ್ನೆಸ್ ಆಗಿರಲಿ. ಸೊ ಹೌದು, ಫ್ಯಾಫ್ ಡು ಪ್ಲೆಸಿಸ್ ಕೂಡ ಇವ್ರ ತಾನೇ ಸಿಮಿಲರ್ ಗುರು. ನೋಡಿ, ಅವರಿಂದನೇ ಕಲ್ತ್ಕೊಂಡಿದ್ರೆ, ಅವರಿಂದನೇ ಎರವಲ್ ಪಡಿದ್ರೆ ಜಾಸ್ತಿ ಅಂತ ಹೇಳಬೇಕು. ನಾವು ವಿರಾಟ್ ಕೊಹ್ಲಿ ಅವರಿಂದ ಎರವಲ್ ಪಡೆದ ಅಂತ ಹೇಳಕ್ಕಾಗಲ್ಲ ರಜತ್ ಪತಿದಾರ್ ನೋಡ್ತು ಅಂತಂದ್ರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಕಾಮ್, ಕೂಲ್ ಅಂಡ್ ಕಂಪೋಸ್ಡ್ ಆಗಿರ್ತಾರೆ. ಯಾವುದೇ ಟೈಮಲ್ಲೂ ಕೂಡ ಗಾಂಡ್ಗಾಬರಿ ಆಗೋಗ್ಬಿಡ್ತಾರೆ ಅಂತ ಅನ್ಸೋದೇ ಇಲ್ಲ. ಸಿಚುವೇಶನ್, ವಾಟ್ ಎವರ್ ಸಿಚುವೇಶನ್ ಇಟ್ ಮೇ ಬಿ, ಅವ್ರು ಕಾಮ್ ಆಗೇ ಇರ್ತಾರೆ ಗುರು. ಇನ್ ಕೇಸ್ ಮ್ಯಾಚ್ ಸೋಲ್ತಾ ಇದ್ರು ಕೂಡ ಕಾಮ್ ಆಗೇ ಇರ್ತಾರೆ. ಬಟ್ ನಾವು ಈ ತರ ನೋಡೋದಕ್ಕೆ ಸಿಗೋದಿಲ್ಲ. ಅಂದ್ರೆ ಬೇರೆ ಕ್ಯಾಪ್ಟನ್ಸ್ಗಳು, ಫ್ಯಾಫ್ ಡು ಪ್ಲೆಸಿಸ್ ಕೂಡ ಅದೇ ತರ ಒಂದು ಆಟಿಟ್ಯೂಡ್ ಅಲ್ಲಿರೋರು, ಅದೇ ತರ ಒಂದು ಮನಸ್ಥಿತಿಲಿರೋರು. ಸೋಲ್ತಾ ಇದೀವಿ, ಗೆಲ್ತಾ ಇದೀವಿ, ಫುಲ್ ಹಿಗ್ಗದು ಕುಗ್ಗದು, ಒಂಥರ ರೊಚ್ಚಿಗೆ ಎಬ್ಸೋದು. ಸೊ ಆ ಥರ ಇಲ್ಲ ಫ್ಯಾಫ್ ಡು ಪ್ಲೆಸಿಸ್ ಕೂಡ. ಸೊ ಒಂಥರ ಎರವಲ್ ಪಡೆದಿದ್ದಾರೆ. ವಿರಾಟ್ ಕೊಹ್ಲಿ ಮ್ಯಾಚ್ ಎಲ್ಲ ಮುಗ್ದಾದ್ಮೇಲೆ ಹೇಳಿರೋದು ಇಷ್ಟನೇ, ವಿ ಆರ್ ಗೋನಾ ರೆಸ್ಪೆಕ್ಟ್ ಎವ್ರಿ ಟೀಮ್, ವಿ ಆರ್ ನಾಟ್ ಗೋಯಿಂಗ್ ಟು ಪೋಕ್ ಎನಿವನ್ ಅಂತ ಹೇಳಿದರೆ. ನಾವು ಆಡ್ಕೊಳ್ಳೋದಾಗಿರಲಿ, ಇವ್ರನ್ನ ಹಿಂಗೆ ಮಾಡೋದು, ಇವ್ರದ್ದು ಒಂದು ಟೀಮು, ಇವ್ರು ಹೊಡೆದ್ವಿ, ನಾಯಿ ಹೊಡೆದಂಗೆ ಗಿಟಾಡ್ಸ್ಕೊಂಡು ಹೊಡೆದಿದ್ದೀವಿ, ಇಲ್ಲಿ 2 ಸಲ ಹೊಡೆದಿವಿ, ಅಲ್ಲೊಂದು ಸಲ ಹೊಡೆದಿವಿ, 3 ಸಲ ಹೊಡೆದಿವಿ, ಗುಜರಾತ್ ಟೈಟನ್ಸ್ಗೆ ಈ ಸಲ ಇದೊಂದು ಟೀಮಾ ಅಂತ ಹೇಳಲ್ಲ ನಾವು. ಗುಜರಾತ್ ಟೈಟನ್ಸ್ಗೆ ಆಗಿರಲಿ, CSK ಆಗಿರಲಿ, ಅವ್ರಿಗೆ ಆಗಿರಲಿ, ಇವ್ರಿಗೆ ಆಗಿರಲಿ, ನಾವು ಯಾರು ಕೂಡ ಎಕ್ಸ್ಟ್ರಾ ಮಾತಾಡೋಕೆ ಹೋಗಲ್ಲ. RCB ಕಾಲು ಕೇರ್ಕೊಂಡು ಯಾವತ್ತೂ ಸಹ RCB ಪ್ಲೇಯರ್ಸ್ ಆಗಿರಲಿ, ಯಾರೇ ಆಗಿರಲಿ, ಎಲ್ಲೂ ಹೋಗೋದಿಲ್ಲ. RCB ಪ್ಲೇಯರ್ಸ್ಗಳು ಜೊತೆಗೆ RCBನೇ ಆಗಿರಲಿ, ಅವ್ರವ್ರು ಕಾಲು ಕರ್ಕೊಂಡ್ ಬಂದಾಗ ನಾವು ಸರಿಯಾಗಿ ಕೊಟ್ಟಿದ್ದೀವಿ ಅಷ್ಟೇ. ಅದು ಬಿಡ್ತು ಅಂದರೆ ಬೇರೆ ಏನೂ ಇಲ್ಲ. ನಾವು ಯಾರನ್ನೂ ಕೂಡ ಕೈ ತೋರಿಸ್ಬಿಟ್ಟು ಹಿಂಗೆ ಅಂತ ಹೇಳಕ್ ಹೋಗಲ್ಲ. ನಮ್ದು ನಾವು ಗೆದ್ದಿದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 9, ಚಿನ್ನ ಥಲಾ ಕ್ರೆಡಿಟ್ ಕೊಡಬೇಕು ಗುರು ಸುರೇಶ್ ರೈನಾಗೆ. ಯಾಕಂದ್ರೆ ಇವರ ಪ್ಯಾನಲ್ ಅಲ್ಲಿ ಎಲ್ಲರೂ GT ಅಂದ್ರೆ ಪ್ಲೇ ಆಫ್ ಸ್ಟಾರ್ಟ್ ಆದಾಗ ಯಾರು ಗೆಲ್ತಾರೆ ಟ್ರೋಫಿನ ಅಂತ ಬಂದಾಗ GT ಅಂತ ಹೇಳ್ತಿರು, ಇಲ್ಲಾಂದ್ರೆ SRH ಅಂತ ಹೇಳ್ತಾ ಇದ್ರು. ಸುಮಾರು ಜನ ಮೈನ್ ಆಗಿ GT ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಅಹಮದಾಬಾದಲ್ಲಿ ಫೈನಲ್ GT ಬರುತ್ತೆ, ಫೈನಲ್ ಹೊಡೆದ್ಬಿಡ್ತದೆ ಹಂಗೆ ಹಿಂಗೆ ಅಂತ. RCB ಫೈನಲ್ ಅಂತ ಕೂಡ ಯೋಚನೆ ಮಾಡಿದಿಲ್ಲ ಸ್ವಲ್ಪ ಜನ ಪ್ಯಾನಲ್ ಇರೋರು, ಕಾಮೆಂಟ್ರಿ ಪ್ಯಾನಲ್ ಇರೋರು. ಬಟ್ ಸುರೇಶ್ ರೈನಾ ಮಾತ್ರ ಪ್ರಿಡಿಕ್ಟ್ ಮಾಡಿದ್ರು ಅವರ ಪ್ಯಾನಲ್ ಅಲ್ಲಿ RCB ಗೆಲ್ಲುತ್ತೆ ಅಂತ, RCBನೇ ಗೆಲ್ಲೋದು ಅಂತ ಪ್ಲೇ ಆಫ್ಸ್ಗಿನ ಮುಂಚೆನೇ ಪ್ರಿಡಿಕ್ಟ್ ಮಾಡಿದ್ರು. ಸೊ ಅದು ಆಗಿದೆ. ಆ್ಯಂಡ್ ಆಬ್ವಿಯಸ್ಲಿ ಇವರು ಒಂದು ಸ್ವಲ್ಪ RCBಗೆ ಒಂದು ಸ್ವಲ್ಪ ಒಲವನ್ನು ತೋರಿಸ್ತಾರೆ. ಲಾಸ್ಟ್ ಸೀಸನ್ ಕೂಡ RCBಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಎಲ್ಲ RCB ಗೆಲ್ಬೇಕು, 18 ವರ್ಷ ಆಗೈತೆ RCB ಗೆಲ್ಲಬೇಕು ಅಂತ. ಅವ್ರು CSK ಒಲವು ಇರ್ಬೋದು, ಬಟ್ ಆದರೂ RCBಗೆ ಸಪೋರ್ಟಿಗೆ ನಿಂತ್ಕೊಂಡಿದ್ರು. ಈ ಸೀಸನ್ ಕೂಡ RCB ಸಪೋರ್ಟಿಗೆ ನಿಂತ್ಕೊಂಡಿದ್ರು. ಸೊ ಚಿನ್ನ ತಲಾಗೆ ನಮ್ದೊಂದು ಸ್ವಲ್ಪ ಒಲವಂತೂ ಇದ್ದೇ ಇರುತ್ತೆ RCB ಫ್ಯಾನ್ಸ್ಗಳದ್ದು. ಅಪ್ಡೇಟ್ ನಂಬರ್ 10, ನೆನೆ ಮ್ಯಾಚ್ ಎಲ್ಲ ಆದ ನಂತರ, ಟ್ರೋಫಿ ಗೆದ್ದಾದ ನಂತರ ನೋಡ್ರಪ್ಪ RCB ಪ್ಲೇಯರ್ಸ್ಗಳು ಒಂದು ಬ್ಯಾನರ್ನ ಹಾಕೊಂಡ್ಬಿಟ್ಟಿದ್ದಾರೆ, ಪೋಸ್ಟರ್ನ. ಟೀಮ್ ಡೇವಿಡ್, ಜಿತೇಶ್ ಶರ್ಮಾ ಮತ್ತು ವೆಂಕಟೇಶ್ ಅಯ್ಯರು ಬರೀತಾ ಇರೋ ಥರ, ಡಿಯರ್ ಒಪೋನೆಂಟ್ಸ್, ವಿ ಡಿಡಂಟ್ ವೇಟ್ ಫಾರ್ 18 seasons ಟು ಸ್ಟಾಪ್ ಅಟ್ 1. ಒಂದಕ್ಕೆ ಸ್ಟಾಪ್ ಮಾಡೋಕೆ 18 ವರ್ಷ ವೆಯ್ಟ್ ಮಾಡಿಲ್ಲ ಗುರು ನಾವು. ಬ್ಯಾಕ್ ಟು ಬ್ಯಾಕ್ ಬರುತ್ತೆ ಅಂತ 2 ಸ್ಟಾರ್ನ ಹಾಕಿದ್ರು. RCB ಅಂತ ಹಾಕ್ಬಿಟ್ಟು 2 ಸ್ಟಾರ್ನ ಹಾಕಿದರೆ. ಏನೋ ಒಂದು ಫನಿ ಇನ್ಸಿಡೆಂಟ್ ಏನು ಅಂತ ಅಂದರೆ, ನಿನ್ನೆ ಟ್ರೋಫಿ ಎತ್ತೋ ಅಂತ ಟೈಮಲ್ಲಿ ಕೃಣಾಲ್ ಪಾಂಡೆ ಅವರು 5 ತೋರಿಸ್ತಾ ಇದ್ರು. 5 ತೋರಿಸ್ತಾರೆ, ಎಲ್ಲರೂ 2 ತೋರಿಸ್ತಾ ಇತ್ತು ಅಂದರೆ 2 ಟ್ರೋಫಿ ಗೆದ್ದಿದ್ದೀವಿ ಅಂತ ತೋರಿಸ್ತು ಅಂದರೆ, ಇವ್ರು 5 ಟ್ರೋಫಿನ ತೋರಿಸ್ತಾ ಇದ್ರು. ಅಂದರೆ ಏನು ಆಡ್ಕೊಂತವ್ರು ಅಲ್ಲಿ ಮುಂಬೈನ ಅಥವಾ CSK ಆಡ್ಕೊಂತವ್ರು 5 ಸಲ ಟ್ರೋಫಿ ಗೆದ್ದಿರೋರಿಗೆ 5 ಅಂತ ಆಡ್ಕೊಂತವ್ರು ಅಂತಂದರೆ ಆ ಥರ ಅಲ್ಲ.
ಸೊ ಅವರು 5 ಟ್ರೋಫಿನ ಗೆದ್ದಿದ್ದಾರೆ ಅಂತ, ಅವರು ಇರೋವಂಥ ಟೀಮು 5 ಟ್ರೋಫಿನ ಗೆದ್ದಿದ್ದಾರೆ ಅಂತ. ಸೊ ಅವರು ಮುಂಬೈ ಇಂಡಿಯನ್ಸಲ್ಲಿ ಇದಾಗಿದ್ರು, RCB ಇದಾಗಿದ್ರು. ಸೊ ಅವರಿರುವಂಥ ಟೀಮ್ ಅಷ್ಟಲ್ಲಿ ಗೆದ್ದಿದ್ದಾರೆ ಅಂತ 5 ತೋರಿಸ್ತಾ ಇದೆ ಅಷ್ಟೇ. ಅವ್ರು ಆಡ್ಕೊಬೇಕು ಮುಂಬೈನ ಅಥವಾ ಚೆನ್ನೈನ ಅನ್ನೋ ಥರ ಒಂದು ಮೈಂಡ್ ಸೆಟ್ ಏನಿರಲಿಲ್ಲ. ಒಟ್ನಲ್ಲಿ 1ಕ್ಕಂತೂ ನಿಲ್ಸಲ್ಲ, 2ಕ್ಕಂತೂ ನಿಲ್ಸಲ್ಲ. ನಾವು 17 ವರ್ಷ ವೆಯ್ಟ್ ಮಾಡೋದು ಏನಕ್ಕೆ ಅಂದರೆ ಕಂಟಿನ್ಯೂಸ್ ಆಗಿ ಹೊಡ್ಕೊಂಡು ಹೋಗ್ತೀವಿ ನಾವು, ನೋಡ್ತಾ ಇರಿ ನೀವು ಅಂತ ಹೇಳಿದೆ. ಇದಿಷ್ಟು ಆಗಿದ್ದು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ.